ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಹಾಗೆಯೇ ಅಷ್ಟಮಿ ಕೂಡ ಬಂದಿದೆ. ಹಾಗಾಗಿ ಸಂಜೆ ನೀವು ಪೂಜೆ ಮಾಡಿ ದೀಪ ಹಚ್ಚುವ ಸಮಯದಲ್ಲಿ ಧೂಪದಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು, ಇದರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಪ್ರತಿದಿನ ನಾವು ಧೂಪವನ್ನು ಹಾಕೋದ್ರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತೆ. ಎಲ್ಲ ರೀತಿಯ ನಕಾರಾತ್ಮಕ ಆಲೋಚನೆಗಳು ಕೂಡ ಮನಸ್ಸಿನಿಂದ ದೂರ ಹೋಗ್ತವೆ ಅಂತಲೇ ಹೇಳ್ಬೋದು. ಇನ್ನು ಧೂಪದ ಹೊಗೆಯು ನಾವು ವಾಸಿಸುವ ವಾತಾವರಣವನ್ನು ಮಾತ್ರ ಧನಾತ್ಮಕವಾಗಿರಿಸೋದಲ್ಲ, ಬದಲಾಗಿ ನಮ್ಮ ಮನಸ್ಸಿನಲ್ಲೂ ಕೂಡ ಧನಾತ್ಮಕತೆಯನ್ನು ಸೃಷ್ಟಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೇವಿನ ಎಲೆಯ ಧೂಪ ಹಾಕೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಿರಿಕರು ಕೂಡ ಬೇವಿನ ಎಲೆಯ ಧೂಪವನ್ನು ಹಾಕ್ತಾ ಇದ್ರು. ಬೇವಿನ ಎಲೆಗಳ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ವೈರಲ್ ಗುಣಲಕ್ಷಣಗಳು ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಪ್ರಕ್ರಿಯೆಯ ಮೂಲಕ ಮನೆಯಲ್ಲಿ ಋತುಮಾನದ ಕಾಯಿಲೆಯಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಅಲ್ಲದೆ ಬೇವಿನ ಸೊಪ್ಪಿನ ಹೊಗೆ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೇವಿನ ಋಣಾತ್ಮಕತೆಯನ್ನು ಹೀರಿಕೊಳ್ಳುವ ಶಕ್ತಿ ಕೂಡ ಇದೆ. ಇನ್ನು ಮನೆಯಿಂದೇ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತೆ ಮತ್ತು ಅದ್ರ ಜೊತೆ ಧನಾತ್ಮಕ ಮತ್ತು ಸಂತೋಷದ ವಾತಾವರಣ ಕೂಡ ಈ ಬೇವಿನ ಎಲೆಯ ಧೂಪದಿಂದ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ವಾರಕ್ಕೊಂದು ಸರಿ ಆದರೂ ಬೇವಿನ ಎಲೆಯ ಧೂಪವನ್ನು ಹಾಕಬೇಕಾಗತ್ತೆ. ಎರಡನೇ ವಸ್ತು ಯಾವುದು ಅನ್ನೋದಾದರೆ ಲೋಬಾನ. ಇದನ್ನು ನಾವು ಸಾಂಬ್ರಾಣಿ ಅಂತ ಕೂಡ ಕರಿತೀರಿ, ಸುಗಂಧ ದ್ರವ್ಯಗಳ ಧೂಪ ಅಂತ ಕೂಡ ಕರಿಬೋದು. ಸಂಜೆಯ ಸಮಯದಲ್ಲಿ ಸುಗಂಧ ದ್ರವ್ಯ ಲೋಬಾನ ಅಥವಾ ಶ್ರೀಗಂಧದಂತಹ ವಸ್ತುಗಳಿಂದ ಮನೆಯಲ್ಲಿ ಧೂಪ ಹಾಕೋದ್ರಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಯುರ್ವೇದದ ಪ್ರಕಾರ ನಿಮಗೆ ಉಸಿರಾಟದ ತೊಂದರೆ ಏನಾದರೂ ಇತ್ತು, ಕೆಮ್ಮಿತ್ತು, ತುಂಬಾ ಆಸ್ಮಾ ಇತ್ತು ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಹಸುವಿನ ಸಗಣಿ ಅಂದರೆ ಸಗಣಿಯಿಂದ ಬೆರಣಿ ಮಾಡಿರ್ತಾರಲ್ಲ, ಆ ಬೆರಣಿಗೆ ಸ್ವಲ್ಪ ಲೋಬಾನ ಮತ್ತು ಶ್ರೀಗಂಧ ಹಾಗೆಯೇ ತುಪ್ಪವನ್ನು ಸೇರಿಸಿ ನೀವು ಸಾಂಬ್ರಾಣಿಯನ್ನು ಹಾಕಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಉಸಿರಾಟದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಈ ಪ್ರಕ್ರಿಯೆಯು ಮನಸ್ಸಿಗೆ ಶಾಂತಿಯನ್ನು ಸಹ ನೀಡುತ್ತೆ. ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳು ಕೂಡ ಈ ಲೋಬಾನ ತೆಗೆದುಹಾಕುತ್ತೆ ಅಂತಲೇ ಹೇಳ್ಬೋದು. ಮೂರನೇ ವಸ್ತು ಯಾವುದು ಅನ್ನೋದಾದರೆ ಕರ್ಪೂರ ಮತ್ತು ಲವಂಗದ ಧೂಪ. ಕರ್ಪೂರ ಮತ್ತು ಲವಂಗವನ್ನು ಹಚ್ಚೋದ್ರಿಂದ ಹಳೆಯ ಸಂಪ್ರದಾಯ ಕೂಡ ಇದೆ, ಶತಮಾನಗಳಿಂದ ನಡೆದುಕೊಂಡು ಬಂದಿರುವಂಥ ಪದ್ಧತಿ ಕೂಡ. ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಕೂಡ ಹೊಂದಿದೆ. ಮನೆಯಲ್ಲಿ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ ಮತ್ತು ಇತರ ರೋಗಗಳನ್ನು ಕೊಲ್ಲಲು ಈ ಧೂಪ ದ್ರವ್ಯ ಉತ್ತಮ ಅಂತ ಕೂಡ ಹೇಳ್ಬೋದು. ಕರ್ಪೂರ ಮತ್ತು ಹಾಗೆಯೇ ಲವಂಗ ಮಾನಸಿಕ ಶಾಂತಿಯನ್ನು ಕೂಡ ನೀಡುತ್ತೆ. ಇದು ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಮನಸ್ಸಿಗೆ ಶಾಂತಿಯನ್ನು ಉತ್ತೇಜಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಪ್ರತಿ ಮಂಗಳವಾರ ಹಾಗೆಯೇ ಶುಕ್ರವಾರ ಹಾಕ್ಬೋದು. ಇನ್ನು ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಈ ರೀತಿಯಾಗಿ ನೀವು ಆ ಧೂಪಕ್ಕೆ ಲವಂಗ ಮತ್ತು ಕರ್ಪೂರವನ್ನು ಹಾಕೋದ್ರಿಂದ ಮನೆಯಲ್ಲಿ ಶಾಂತಿಯ ವಾತಾವರಣ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ದಾಲ್ಚಿನ್ನಿ ಅಥವಾ ದಾಲ್ಚಿನ್ನಿ ಎಲೆಗಳನ್ನು ನಾವು ಧೂಪದಲ್ಲಿ ಹಾಕೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಾಲ್ಚಿನ್ನಿ ಎಲೆಗಳು ಎಲ್ಲಕ್ಕಿಂತ ಬಲವಾದ ಪರಿಮಳವನ್ನು ಉತ್ಪತ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಅವುಗಳಲ್ಲಿ ಧೂಪ ದ್ರವ್ಯಗಳಾಗಿ ಸುಡೋದ್ರಿಂದ ಮನಸ್ಸು ನಿರಾಳವಾಗುತ್ತೆ ಮತ್ತು ಒತ್ತಡ ಕಡಿಮೆ ಆಗುತ್ತೆ. ಇನ್ನು ದಾಲ್ಚಿನ್ನಿ ಎಲೆಯ ಧೂಪವು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ದಾಲ್ಚಿನ್ನಿ ಎಲೆಯ ಹೊಗೆಯು ಶಕ್ತಿಯು ದೇಹದಲ್ಲಿ ಗಮನಾರ್ಹವಾದ ಉರಿಯೂತದ ಗುಣಲಕ್ಷಣ ಕೂಡ ಹೊಂದಿದೆ. ಇದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತೆ. ನಿಮಗೆ ದಾಲ್ಚಿನ್ನಿ ಎಲೆ ಸಿಗಲಿಲ್ಲ ಅಂದರೆ ನೀವು ಈ ಧೂಪವನ್ನು ಹಾಕಬೇಕಂದ್ರೆ ಸ್ವಲ್ಪ ದಾಲ್ಚಿನ್ನಿಯನ್ನು ಕೂಡ ಹಾಕ್ಬೋದು. ಏಕೆಂದರೆ ಎಲ್ಲರಿಗೂ ದಾಲ್ಚಿನ್ನಿ ಎಲೆ ಸಿಗಲ್ಲ, ಹಾಗಾಗಿ ಎಲ್ಲರ ಮನೆಯಲ್ಲಂತೂ ದಾಲ್ಚಿನ್ನಿ ಇದ್ದೇ ಇರುತ್ತೆ. ಈ ದಾಲ್ಚಿನ್ನಿಯನ್ನು ಹಾಕೋದ್ರಿಂದ ಕೂಡ ತುಂಬಾ ಪ್ರಯೋಜನ ಇದೆ ಅಂತಲೇ ಹೇಳ್ಬೋದು.
ಇನ್ನು ಸಂಜೆ ಸಮಯದಲ್ಲಿ ನಾವು ಧೂಪವನ್ನು ಹಚ್ಚೋದ್ರಿಂದ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಅನ್ನೋದು ದೂರ ಆಗುತ್ತೆ. ಇನ್ನು ದೇಹದ ಆರೋಗ್ಯ ಹೇಳ್ಬೇಕಂದ್ರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿವೈರಲ್ ಗುಣಲಕ್ಷಣಗಳು ದೇಹವನ್ನು ನಿಯಮಿತವಾಗಿ ಶುದ್ಧೀಕರಿಸಲು ಸಹಾಯ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೇವಿನ ಎಲೆಗಳು ಮತ್ತು ಲವಂಗ ಮತ್ತು ಕರ್ಪೂರದಂತಹ ವಸ್ತುಗಳು ರಕ್ತ ಪರಿಚಲನೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಮನೆಯಲ್ಲಿ ನಕಾರಾತ್ಮಕ ಅಂಶಗಳನ್ನು ತೆಗೆದುಹಾಕಲು ಮತ್ತು ದೇಹದಿಂದಲೂ ನಕಾರಾತ್ಮಕ ಅಂಶ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಈ ಸಂಪ್ರದಾಯವನ್ನು ಪಾಲಿಸೋದ್ರಿಂದ ಮನಸ್ಸಿಗೆ ಶಾಂತಿ, ಸಂತೋಷ ಮತ್ತು ಆರೋಗ್ಯ ಕೂಡ ಸಿಗುತ್ತೆ. ಅದ್ರ ಜೊತೆ ದೈವಿಕ ಉದ್ದೇಶಗಳಿಂದಲೂ ಕೂಡ ನಾವು ಧೂಪವನ್ನು ಹಾಕಬೇಕಾಗತ್ತೆ. ಇನ್ನು ಅದರಲ್ಲೂ ಭಾನುವಾರ ಮತ್ತು ಗುರುವಾರದಂದು ಸುಗಂಧ ದ್ರವ್ಯ, ಬೆಲ್ಲ ಮತ್ತು ತುಪ್ಪದ ಮಿಶ್ರಣವನ್ನು ಸುಟ್ಟು ಹಾಕಿ ಇದರ ಪರಿಮಳಯುಕ್ತ ಹೊಗೆ ಮನೆಗೆ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತೆ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಕೂಡ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಗಲಾಟೆಗಳು, ಜಗಳಗಳಾಗ್ಬೋದು, ಹಣಕಾಸಿನ ಸಮಸ್ಯೆ ಆಗ್ಬೋದು, ಏನೇ ದೊಡ್ಡ ಹಣ ನಮ್ಮ ಮನೇಲಿ ನಿಲ್ತಾ ಇಲ್ಲ, ಸಾಲಗಳು ಹೆಚ್ಚಾಗಿದೆ, ಮಾನಸಿಕ ಕಿರಿಕಿರಿ ಅನ್ನೋದು ಹೆಚ್ಚಾಗಿದೆ ಅಂತ ತುಂಬ ಜನ ಹೇಳ್ತಿರ್ತೀರಿ. ಅಂಥವರೆಲ್ಲರೂ ಕೂಡ 21 ದಿನಗಳ ಕಾಲ ಸತತವಾಗಿ ಒಂದು ದಿನನೂ ಮಿಸ್ ಮಾಡದೆ ನೀವು ಸಂಜೆ ಸಮಯದಲ್ಲಿ ಧೂಪವನ್ನು ಹಾಕಬೇಕಾಗತ್ತೆ. ಸುಗಂಧ ದ್ರವ್ಯ, ಹಸುವಿನ ತುಪ್ಪ, ಹಳದಿ, ಸಾಸಿವೆಯನ್ನು ಬೆರೆಸಿ ನೀವು ಧೂಪವನ್ನು ಹಾಕೋದ್ರಿಂದ ನಿಮಗೆ ಎಂತಹ ಸಮಸ್ಯೆಗಳಿದ್ರೂ ಕೂಡ ನಿಮಗೆ 21 ದಿನದಲ್ಲೇ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಸತತವಾಗಿ ನೀವು 21 ದಿನಗಳ ಕಾಲ ಈ ರೀತಿಯಾಗಿ ಪ್ರಯತ್ನ ಪಟ್ಟು ನೋಡಿ, ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಶ್ರೀಗಂಧದ ಪುಡಿಯನ್ನು ಹಾಕಿ ನಾವು ಅಥವಾ ಶ್ರೀಗಂಧದ ಕಟ್ಟಿಗೆಯನ್ನು ಧೂಪ ಹಾಕೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ವ್ಯಕ್ತಿಯ ಪ್ರಗತಿಯಲ್ಲಿ ಅಡೆತಡೆಗಳೇನಾದರೂ ಇದ್ದರೆ, ಅನಾವಶ್ಯಕವಾಗಿ ಹಣ ಏನಾದರೂ ವ್ಯಯವಾಗ್ತಿದ್ರೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಮನೆಯಲ್ಲಿ ಶ್ರೀಗಂಧದ ಪುಡಿಯ ಧೂಪವನ್ನು ಹಾಕಬೇಕಾಗತ್ತೆ. ನೀವು ಶ್ರೀಗಂಧದ ಕಟ್ಟಿಗೆ ಇದ್ದರೆ ಕಟ್ಟಿಗೆಯಿಂದ ಕೂಡ ನೀವು ಧೂಪವನ್ನು ಹಾಕ್ಬೋದು, ಅಥವಾ ಪುಡಿ ಇತ್ತು ಅಂದರೆ ಪುಡಿಯಿಂದ ಕೂಡ ನೀವು ಶ್ರೀಗಂಧದ ಪುಡಿ, ಹಾಗೆಯೇ ಏಲಕ್ಕಿ ಮತ್ತು ಕರ್ಪೂರವನ್ನು ಒಟ್ಟಿಗೆ ಸುಡಬೇಕಾಗತ್ತೆ. ಇದರಿಂದ ಮನೆಯಲ್ಲಿ ಹೊಗೆಯನ್ನು ಹಾಕೋದ್ರಿಂದ, ಅಂದರೆ ಎಲ್ಲ ಕಡೆಯೂ ಆ ಹೊಗೆಯನ್ನು ತೋರಿಸೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಕೂಡ ಬರಲ್ಲ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಗಾಯತ್ರಿ ಕೇಸರಿ ಧೂಪ ಅಂತ ಕೂಡ ಕರೀತಾರೆ. ಈ ಧೂಪವನ್ನು ಮನೇಲಿ ಹಾಕೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲ ಅರಿಶಿನ ಕುಂಕುಮದ ಅಂಗಡಿಯಲ್ಲೂ ಕೂಡ ನೀವು ಗಾಯತ್ರಿ ಕೇಸರಿ ಧೂಪ ಅಂತ ಕೇಳಿದ್ರೆ ಸಿಗುತ್ತೆ. ಯಾವುದೇ ಓರ್ವ ವ್ಯಕ್ತಿಗೆ ತನ್ನ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಅಥವಾ ಕೆಟ್ಟ ಶಕ್ತಿಗಳ ಪ್ರಭಾವಕ್ಕೆ ನೀವು ಏನಾದರೂ ಒಳಗಾಗಿದ್ದರೆ ಅಂಥವರ ಮನೆಯಲ್ಲಿ ಈ ಕೇಸರಿ ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಕೇಸರಿ ಗಾಯತ್ರಿ ಗುಗ್ಗುಳವನ್ನು ಬೆರೆಸಿ ನೀವು ಮನೆ ತುಂಬ ಧೂಪವನ್ನು ಬೆಳಗಬೇಕಾಗತ್ತೆ. ಸತತವಾಗಿ ನೀವು 21 ದಿನಗಳ ಕಾಲ ಈ ಧೂಪವನ್ನು, ಅಂದರೆ ಗಾಯತ್ರಿ ಕೇಸರಿ ಧೂಪವನ್ನು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕೆಟ್ಟ ಶಕ್ತಿಗಳಿದ್ರೂ ಕೂಡ, ನಕಾರಾತ್ಮಕ ಶಕ್ತಿಗಳಿಗೆ ಒಳಗಾಗಿರುವ ವ್ಯಕ್ತಿ ಇದ್ದರೂ ಕೂಡ ಅದರಿಂದ ದೂರವಾಗ್ತಾನೆ ಅಂತಲೇ ಹೇಳ್ಬೋದು. ಕೊನೆಯ ವಸ್ತು ಯಾವುದು ಅಂದರೆ ಹಳದಿ ಸಾಸಿವೆ. ಎಲ್ಲರಿಗೂ ಗೊತ್ತಿದೆ ಹಳದಿ ಸಾಸಿವೆ ಎಲ್ಲರ ಮನೆಯಲ್ಲಂತೂ ಇದ್ದೇ ಇರುತ್ತೆ. ಇದು ದೃಷ್ಟಿ ದೋಷಕ್ಕಾಗ್ಬೋದು, ಹಾಗೆಯೇ ಧೂಪ ಹಾಕೋದಕ್ಕೂ ಕೂಡ ಈ ಹಳದಿ ಸಾಸಿವೆನ ಉಪಯೋಗಿಸ್ತೀರಿ. ಒಂದು ವೇಳೆ ಮನೆಯಲ್ಲಿ ಉಂಟಾಗುವ ಕಲಹ, ಕ್ಲೇಶಗಳು ನಿಲ್ತಾ ಇಲ್ಲ ಅನ್ನೋದಾದರೆ, ನೀವು ಕುಟುಂಬದ ಸದಸ್ಯರ ನಡುವೆ ಹೊಂದಾಣಿಕೆಗಳು ಇಲ್ಲ ಅಂದರೆ, ಅಥವಾ ಮನೆಯಲ್ಲಿ ಯಾವಾಗಲೂ ಕಾಯಿಲೆಗಳು, ರೋಗಗಳು ಜಾಸ್ತಿ ಆಗ್ತಾ ಇದೆ ಅನ್ನೋರು ಕೂಡ ನೀವು ಹಳದಿ ಸಾಸಿವೆ ಧೂಪವನ್ನು ನೀವು ಮನೆಯಲ್ಲಿ ಹಾಕೋದ್ರಿಂದ ವಾತಾವರಣವನ್ನು ಶಾಂತಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ತುಂಬಾ ಶತ್ರುಗಳ ಕಾಟ ಇದೆ, ಹಾಗೆಯೇ ತುಂಬ ಕೆಟ್ಟ ಶಕ್ತಿಗಳಿದೆ, ನಿದ್ದೆ ಬರ್ತಾ ಇಲ್ಲ, ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಅನ್ನೋರು ಸತತವಾಗಿ ನೀವು 21 ದಿನಗಳ ಕಾಲ ಪ್ರಯತ್ನ ಪಡಬೇಕಾಗತ್ತೆ. ಅಥವಾ ನನಗೇನು ಅಷ್ಟೊಂದೆಲ್ಲ ಏನು ಗಲಾಟೆಗಳು ಆಗ್ತಾ ಇಲ್ಲ ಅನ್ನೋರು ನೀವು ಅಟ್ಲೀಸ್ಟ್ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ದಿನಗಳಲ್ಲಾದರೂ ನೀವು ಈ ರೀತಿಯಾಗಿ ನೀವು ಸಾಂಬ್ರಾಣಿಯನ್ನು ಮನೆಯಲ್ಲಿ ಹಾಕೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ ಸ್ನೇಹಿತರೆ. ಹಾಗಾಗಿ ಈ ದಿನ, ಅದರಲ್ಲೂ ಅಷ್ಟಮಿ ಮಂಗಳವಾರ ಬಂದಿದೆ, ಮಿಸ್ ಮಾಡದೆ ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳಿರುತ್ತೆ ಆ ವಸ್ತುಗಳಿಂದನೇ ನೀವು ಸಾಂಬ್ರಾಣಿಯನ್ನು ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು.